ತಪ್ಪು ಸಂದೇಶವನ್ನ ನೀಡುವಂತ ಕೆಲಸ ನಡೀತಾ ಇದೆ. ಇಷ್ಟು ವಿಡ್ರಾಲ್ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಅಪಪ್ರಚಾರ, ಅದಕ್ಕೆ ತಡೆಗಟ್ಟೋ ನಿಟ್ಟಿನಲ್ಲಿ, ಯಾಕಂತಂದ್ರೆ ಇದೇ ರೀತಿ ಮುಂದುವರಿತು ಅಂತಂದ್ರೆ ಅದು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಅದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಏನಾದ್ರು ಕಾನೂನಾತ್ಮಕವಾಗಿ ಅಥವಾ ಬೇರೆ ರೀತಿಯಾದಂತ ಏನಾದ್ರು ನೋಡ್ರಿ, ಎಲ್ಲ ಗ್ರಾಹಕರಿಗೂ ಎಲ್ಲ ಡಿಪಾರ್ಟ್ಮೆಂಟ್ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ. ಇದು ಒಳ್ಳೆ ದೃಷ್ಟಿಯಿಂದ ಇವತ್ತು ಬೆಳವಣಿಗೆ ನಡೀತಾ ಇದೆ. ಈ ಬ್ಯಾಂಕ್ ಅಗದಿ ಗಟ್ಟಿ ಆಗ್ಯದ. ಯಾರ್ದು ಡಿಪಾಸಿಟ್ ಏನೂ ಭಂಗ ಆಗ್ತದಿಲ್ಲ. ಯಾಕೆ ಎಲ್ಲರೂ ಕೂಡ ವ್ಯವಹಾರ ಮಾಡಬೇಕಾದ್ರೆ ಇವತ್ತು ಚುನಾವಣೆಯಲ್ಲಿ ಇರೋದ್ರಿಂದ 6 ತಿಂಗಳು ಸಸ್ಪೆನ್ಸ್ದಲ್ಲಿದೆ. ಡೈರೆಕ್ಟರ್ ಆಗಲಿ ಇವತ್ತು ಬೋರ್ಡ್ ಆಗಲಿ ಯಾರೂ ಅದ್ರ ಆನ್ಸರೇಬಲ್ ಇದ್ದಿದ್ದಿಲ್ಲ. ಆದ ಕಾರಣ ಈಗ ನಾವು ಜವಾಬ್ದಾರಿಯಾದ ವ್ಯಕ್ತಿ ಎಲ್ಲರೂ ಬಂದಿದ್ದೆವು. ನಾವೆಲ್ಲರೂ ಕೂಡ ಗಟ್ಟಿಯಾಗಿ ನಿಂತು ಅದನ್ನು ತಡೆಗಟ್ತೀವಿ. ಈಗ ಜಡ್ಲೆ ಅವ್ರ ನಾಮಪತ್ರ ಸಲ್ಲಿಸಿದ್ರೆ ಅಧ್ಯಕ್ಷ ಸ್ಥಾನಕ್ಕೆ ನಾವು ಕ್ಯಾಂಡಿಡೇಟ್ ಹಾಕಂಗಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಪಾತ್ರ ಏನಂತ ಅದೇನು ಅವ್ರಿಗೆ ಕೇಳಬೇಕು. ಅವ್ರ ಪಾತ್ರ ನಾವು ಹೆಂಗೆ ಹೇಳಕ್ ಸಾಧ್ಯ? ಇಲ್ಲ, ಇದು ಅವ್ರ ನಾಮಪತ್ರ ಹಾಕಿಲ್ಲ ಅಂದ್ರೆ ಅವ್ರಿಗೂ ಕೂಡ ನಾವು ಅಭಿನಂದನೆಗಳು ಸಲ್ಲಿಸ್ತೇವೆ. ಅನಪೋಸಾಗಿ ಮಾಡ್ಲಿಕ್ಕೆ ಅವರು ಕೂಡ ಪಾತ್ರ ಅಂತ ತಿಳ್ಕೊತೇನೆ ನಾವು. ಇವತ್ತು ಬಂದಿಲ್ಲ, ಹಾಕಿಲ್ಲ, ನಾನಾಗಲಿ ರಾಜಕೀಯ ಎಲ್ಲರೂ ಅಭಿನಂದನೆಗಳು ಸಲ್ಲಿಸ್ತೀವಿ ಅವ್ರಿಗೆಲ್ಲ. ಇಲ್ಲ, ಈ ಡೆವಲಪ್ಮೆಂಟ್ ಸಲುವಾಗಿ ಒಟ್ಟಾಗಿ ಹೋಗೋದು ಇದೆ. ಇವತ್ತು ಯಾವ್ದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಹೊಂಟಿದ್ದೀವಿ. ಇವತ್ತು ರೈತರು ಗ್ರಾಹಕರಿಗೂ ಒಳ್ಳೆಯದಕ್ಕೋಸ್ಕರ ಯಾರೇ ಸಲಹೆ ಕೊಟ್ಟರು ಕೂಡ ನಾವು ತಗೊಳಕ್ಕೆ ರೆಡಿ.